ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನೋಡ್ತಿರೋಂಥ ರೆಸಿಪಿ ಬಂದು ಪನ್ನೀರ್ ಗ್ರೇವಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಅಥವಾ ಬಟರ್, ತುಪ್ಪ ಏನಾದ್ರು ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಜೊತೆಗೇ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ, ಗ್ರೇವಿ ವೈಸ್ ಚೆನ್ನಾಗಿರುತ್ತೆ ಅಂತ. ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು 5 ಮಿನಿಟ್ಸು, ಆಲ್ಮೋಸ್ಟ್ ಹಸಿ ಸ್ಮೆಲ್ ಹೋಗೋ ಗಂಟ. ಆಮೇಲೆ ಲೈಟಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಕಲರ್ ವೈಸ್ ಚೆನ್ನಾಗಿರುತ್ತೆ. ಅದು ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಲ್ವಾ ಥರ ಬರ್ತಿರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡಿರೋಂಥ ಪನ್ನೀರು, 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಇವೆರಡೇ ಸಾಕು. ಮಸಾಲ ವೈಸ್ ಮಾತ್ರ ಚೆನ್ನಾಗಿರುತ್ತೆ, ಓವರಾಗಿ ಮಸಾಲನೂ ಇರಲ್ಲ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇರಿ. ಪನ್ನೀರ್ಗೆ ಫುಲ್ಲು ಮಸಾಲ ಹಿಡಿಯುತ್ತೆ. ಈರುಳ್ಳಿನೆಲ್ಲ ರುಬ್ಕೊಳ್ಳೋದ್ರಿಂದ ಗ್ರೇವಿ ವೈಸ್ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಹೋಟೆಲ್ ಸ್ಟೈಲಿನಲ್ಲಿರಲ್ಲ. ಓವರಾಗಿ ಮಸಾಲನೂ ಇಡ್ಸಲ್ಲ, ಟೈಮು ಜಾಸ್ತಿ ಇಡ್ಸಲ್ಲ. ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ. ಆಯಿಲೆಲ್ಲ ಬಿಡ್ತಿದೆ ನೋಡಿ. ಆ ಥರ ತಿರುಗಿಸ್ಕೊತಾ ಇರಿ ಒಂದು 2 ಮಿನಿಟ್ಸ್ಗೆ ಒಂದ್ಸರಿ. ಮಿನಿಮಮ್ 5 ಮಿನಿಟ್ಸ್ ಈ ಥರ ಕುಕ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋದು ತುಂಬ ಬೆಟರು, ಇಲ್ಲಾಂದರೆ ತಡ ಹಿಡ್ಕೊಬಿಡುತ್ತೆ. ಆನಿಯನ್ ರುಬ್ಕೊಂಡಿದ್ದೀವಲ್ಲ, ಸೊ ಅದೊಂಥರ ಸಿದ್ದಂಗೆ ಆಗಿಬಿಡುತ್ತೆ ಆಮೇಲೆ. ನೋಡಿ ಇವಾಗೆಲ್ಲ ಮಸಾಲ ಚೆನ್ನಾಗಿ ಹಿಡ್ದಿದೆ ಪನ್ನೀರ್ಗೆ. ಸೊ ನಾನಿಲ್ಲಿ 2 ರುಬ್ಬಿಕ್ಕಿರೋಂಥ ಟೊಮೆಟೊ ಹಾಕ್ಕೋತಿದ್ದೀನಿ. ನಾನು 200 ಗ್ರಾಮ್ಗೆ ಎಲ್ಲ 2 ಈರುಳ್ಳಿ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮಗೆ ಪನ್ನೀರ್ ಎಷ್ಟು ತೊಗೋತೀರೋ ಅದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ. ನೋಡಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊತಿದ್ದಂಗೆ ಅದು ಕಲರ್ ವೈಸ್ ಎಲ್ಲ ಚೇಂಜ್ ಆಗುತ್ತೆ, ಮಸಾಲೆ ಎಲ್ಲ ಕಂಪ್ಲೀಟ್ಲಿ. ಇದಕ್ಕೆ ಯಾವುದೇ ರೀತಿ ಕ್ರೀಮ್ ಅಂತ ಎಲ್ಲ ಯೂಸ್ ಮಾಡ್ತಿಲ್ಲ. ಬೇಕು ಅಂದರೆ ನೀವು ಲಾಸ್ಟಲ್ಲಿ ಸ್ವಲ್ಪ ಕ್ರೀಮ್ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಸಾರಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಒಂದು 2 ಮಿನಿಟ್ಸ್ ಹಂಗೆ ತಿರುಗಿಸ್ಕೊಂಡು ಆಮೇಲೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ನಾನು 1 ಗ್ಲಾಸಷ್ಟು ವಾಟರ್ ಹಾಕಿದ್ದೀನಿ. ನಿಮಗೆ ಗ್ರೇವಿ ಹೆಂಗೆ ಬೇಕಾಗುತ್ತೋ ಹಂಗೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ. ವಾಟರ್ ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಅದು ಕುದೀತಾ ಸ್ವಲ್ಪ ತಿಕ್ನೆಸ್ ಬರುತ್ತೆ. ವಾಟರ್ ಕಮ್ಮಿ ಆಗಿಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಗ್ರೇವಿ, ಕುದಿಯೋಕ್ಕೂ ಆಗೋಲ್ಲ. ಸೊ ನೋಡಿ ಈ ಥರ ಕುದಿಯೋವಂಥ ಟೈಮಲ್ಲಿ ಲೈಟಾಗಿ ಕೊತ್ತಂಬರಿ ಹಾಕ್ಕೊಂಡು ಇಳಿಸ್ಕೊಳ್ಳೋಣ. ಮಿನಿಮಮ್ ಒಂದು 15 ಮಿನಿಟ್ಸಲ್ಲಿ ಪನ್ನೀರ್ ಗ್ರೇವಿ ರೆಡಿ ಆಗೋಗುತ್ತೆ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ, ಗೀ ರೈಸ್ ಜೊತೆಗೆ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟಾಟಾ ಬೈ ಬೈ, ಸಿ ಯು.